ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜ್ಞಾನಸದ್ಭಕ್ತಿವೈರಾಗ್ಯಲಕ್ಷ್ಮೀಭಿಃ ಪರಿರಂಭಿತಃ ವಿಶ್ವೇಶೋ ಹೃದಯೇ ಸ್ಥಿತ್ವಾ ವಾಗ್ವ್ಯಾಪಾರಂ ಕರೋತು ಮೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಪೂರ್ಣಪ್ರಜ್ಞಾಚಾರ್ಯರು ಸನ್ಯಾಸವನ್ನು ಸ್ವೀಕಾರ ಮಾಡಿದ ಅನಂತರದಲ್ಲಿ ಅಚ್ಯುತ ಪ್ರಜ್ಞಾಚಾರ್ಯರಿಂದ ಇಷ್ಟಸಿದ್ಧಿ ಎಂಬತಕ್ಕಂತಹ ಗ್ರಂಥದ ಪಾಠವನ್ನು ಕೇಳಿ ಅನಂತರದಲ್ಲಿ ತಾವು ಈ ಪಾಠದ ಕ್ರಮವನ್ನು ಮುಂದುವರಿಸಿದರು ಅಂತ ವರ್ಣನೆ ಮಾಡ್ತಾ ಇದ್ದಾರೆ ಅಂತ ಮನನ ಮಾಡಿದ್ದೆವು. ಮಧ್ವವಿಜಯದಲ್ಲಿ ಸಾಧಕರಿಗೆ ಬೇಕಾದ ಒಂದು ವಿಶಿಷ್ಟವಾದಂತಹ ಸಂದೇಶವನ್ನು ಈ ಸಂದರ್ಭದಲ್ಲಿ ನಾವು ಕಾಣಬಹುದು. ವಿಮುಮುಕ್ಷುರಾತ್ಮನಃ ಅಂತ. ಪ್ರತಿಯೊಬ್ಬ ಜೀವನು ಸಂಸಾರದಲ್ಲಿ ನಾನಾ ವಿಧವಾದಂತಹ ದುಃಖವನ್ನು ಅನುಭವಿಸಿ ಈ ದುಃಖದಿಂದ ಬಿಡುಗಡೆಯನ್ನು ಪಡೆಯಬೇಕು, ಮೋಕ್ಷವನ್ನು ಪಡೆಯಬೇಕು ಎಂಬುದಾಗಿ ಅಪೇಕ್ಷೆ ಉಳ್ಳವನಾಗಿರ್ತಾನೆ. ಮೋಕ್ಷ ಭಗವಂತನ ಅನುಗ್ರಹದಿಂದ ಪ್ರಾಪ್ತವಾಗ್ತಕ್ಕಂಥದ್ದು. ಭಗವಂತನ ಅನುಗ್ರಹ ಆಗಬೇಕು ಅಂತಾದರೆ ತತ್ವಜ್ಞಾನ ಎಂಬತಕ್ಕಂಥದ್ದು ಬೇಕು, ಭಗವಂತನ ಸಾಕ್ಷಾತ್ಕಾರ ಎಂಬತಕ್ಕಂಥದ್ದು ಬೇಕು. ಭಗವಂತನ ಸಾಕ್ಷಾತ್ಕಾರ ಆಗಬೇಕು ಅಂತಾದರೆ ಭಗವಂತನನ್ನು ಧ್ಯಾನ ಮಾಡಬೇಕು. ಭಗವಂತನನ್ನು ಧ್ಯಾನ ಮಾಡಬೇಕು ಅಂತಾದರೆ ಆ ಭಗವಂತನ ಸ್ವರೂಪವನ್ನು ನಾವು ದೃಢ ಮಾಡಿಕೊಳ್ಳಬೇಕು. ಆ ಭಗವಂತನ ಸ್ವರೂಪದ ದಾರ್ಢ್ಯ ಹೇಗೆ ಬರುತ್ತೆ ಅಂತಂದರೆ ಶಾಸ್ತ್ರ ಹೇಳ್ತಾ ಇದೆ, ನಿರಂತರವಾಗಿ ಪಾಠ ಪ್ರವಚನವನ್ನು ಮಾಡುವುದರಿಂದ ಆ ಭಗವಂತನ ಸ್ವರೂಪದ ದೃಢ ಜ್ಞಾನ ಎಂಬತಕ್ಕಂಥದ್ದು ಬರ್ತಾ ಇದೆ. ನಂತರದಲ್ಲಿ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಅಂತ ಅದಕ್ಕೆ ಹೇಳ್ತಾರೆ ವಿಮುಮುಕ್ಷುರಾತ್ಮನಃ ಅಂತ. ಯಾರು ತನ್ನ ಮೋಕ್ಷದ ಬಯಕೆಯನ್ನು ಹೊಂದಿದ್ದಾನೆ, ತಾನು ಮೋಕ್ಷವನ್ನು ಪಡೆಯಬೇಕು ಎಂಬತಕ್ಕಂತಹ ಅಪೇಕ್ಷೆ ಯಾರಿಗಿದೆಯೋ ಅಂತಹ ವ್ಯಕ್ತಿ ಮಾಡಬೇಕಾದ ಮುಖ್ಯವಾದ ಕರ್ತವ್ಯ ಯಾವುದು ಅನ್ನೋದನ್ನು ಶಾಸ್ತ್ರ ನಿರೂಪಣೆ ಮಾಡಿದೆ. ಸ್ವಾಧ್ಯಾಯ ಪ್ರವಚನೆ ಯೇ ವೇತಿ ನಾಕೋ ಮೌದ್ಗಲ್ಯ ತದ್ಧಿ ತಪಸ್ತದ್ಧಿ ತಪಃ ಅಂತ. ನಿಜವಾದ ತಪಸ್ಸು ಅಂದರೆ ಯಾವುದು ಅಂತಂದರೆ ನಿರಂತರವಾಗಿರತಕ್ಕಂತಹ ಅಧ್ಯಯನ ಮತ್ತು ಅಧ್ಯಾಪನ ಅಂತ. ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಉಪಾಸನೆಯ ಬಗ್ಗೆ ನಿರೂಪಣೆ ಮಾಡಬೇಕಾದ್ರೆ ಒಂದು ಮಾತು ಹೇಳ್ತಾರೆ. ಸೋಪಾಸನಾ ಚ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನರೂಪ ಪರಾ ಅಂತ. ಉಪಾಸನೆ ಎರಡು ರೀತಿಯಲ್ಲಿದೆ. ಒಂದು ನಿರಂತರ ಶಾಸ್ತ್ರಚಿಂತನೆ ಎಂಬತಕ್ಕಂಥದ್ದು, ಇದನ್ನು ಉಪಾಸನೆ ಎಂಬುದಾಗಿ ಕರೀತಾರೆ. ಎರಡನೇದು ಧ್ಯಾನ ಅಂತ. ಏಕಾಗ್ರತೆಯಿಂದ ಭಗವಂತನ ಸ್ವರೂಪದ ಗುಣಚಿಂತನೆ ಎಂಬತಕ್ಕಂಥದ್ದು ಇದು ಧ್ಯಾನ ಅಂತ. ಇದನ್ನು ಉಪಾಸನೆ ಎಂಬುದಾಗಿ ಕರೀತಾರೆ. ಹಾಗಾದರೆ ಮೋಕ್ಷೋಪಯೋಗಿಯಾಗಿರತಕ್ಕಂತಹ ಉಪಾಸನೆ ಅದು ನಿರಂತರ ಶಾಸ್ತ್ರಚಿಂತನಾರೂಪವಾದದ್ದು ಎಂಬತಕ್ಕಂಥ ಸಂದೇಶವನ್ನು ಆಚಾರ್ಯರು ಮುಂದೆ ತಮ್ಮ ಗ್ರಂಥಗಳ ಮೂಲಕ ನೀಡುವವರಿದ್ದಾರೆ. ಅಂತಹ ಒಂದು ಸಂದೇಶವನ್ನು ಇಲ್ಲಿ ನೀಡಿದ್ದಾರೆ. ಯಾರು ಮೋಕ್ಷವನ್ನು ಪಡೆಯಬೇಕು ಎಂಬತಕ್ಕಂಥ ಅಪೇಕ್ಷೆ ಉಳ್ಳವರಾಗಿದ್ದಾರೋ ಅಂತಹ ವ್ಯಕ್ತಿ ಒಳ್ಳೆಯ ಜ್ಞಾನಿಯಾಗಿದ್ದಾನೆ ಅಂತಾದರೆ ಅವನು ಅಭಿಧಾನಂ ಅಂತ ಪ್ರವಚನವನ್ನು ಮಾಡಬೇಕು. ಯಾರು ಜ್ಞಾನವನ್ನು ಹೊಂದಿಲ್ಲ, ಇನ್ನೊಬ್ಬರಿಗೆ ತಿಳಿಸ್ಕೊಡ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಜ್ಞಾನ ತನ್ನಲ್ಲಿಲ್ಲ ಅಂತಾದರೆ ಅವನೇನು ಮಾಡಬೇಕು? ಶ್ರವಣಂ ಬುಧೇತರಃ, ಅವನು ಶಾಸ್ತ್ರಶ್ರವಣವನ್ನು ಮಾಡಬೇಕು. ಹಾಗಾದರೆ ಅಧ್ಯಯನ ಅಥವಾ ಅಧ್ಯಾಪನ ಇದು ಮೋಕ್ಷಕ್ಕೆ ಇರತಕ್ಕಂತಹ ಮುಖ್ಯವಾದ ಸಾಧನ ಅಂತ. ಇದು ಎಲ್ಲ ಜೀವರಿಗೂ ಸಾಧಾರಣವಾದದ್ದು. ಇನ್ನೊಂದು ಅಂಶವನ್ನು ಇಲ್ಲಿ ಹೇಳ್ತಾರೆ, ಯತಿರ್ವಿಶೇಷಾತ್. ಸನ್ಯಾಸಿಗಳು ಈ ಲೌಕಿಕವಾದ ಎಲ್ಲ ಸಂಬಂಧಗಳನ್ನು ಬಿಟ್ಟಿರ್ತಾರೆ. ಸಕಲ ಲೌಕಿಕ ಸಂಬಂಧವನ್ನು ಕಳ್ಕೊಂಡಿರ್ತಕ್ಕಂತಹ ಸನ್ಯಾಸಿಗಳು ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂತಹ ಕರ್ತವ್ಯ ಏನು ಅಂತಂದರೆ, ನಾವೆಲ್ಲ ಅಲ್ಲಲ್ಲಿ ಸ್ವಾಮಿಗಳ ಪತ್ರದಲ್ಲಿ ನೋಡ್ತೇವೆ. ಅವರೇನು ಹಾಕಿರ್ತಾರೆ? ಜಪ ತಪ ಅನುಷ್ಠಾನ ಪಾಠ ಪ್ರವಚನಗಳಿಂದ ನಾವು ಕ್ಷೇಮದಿಂದ ಇದ್ದೇವೆ ಅಂತ. ಹಾಗಾದರೆ ಸನ್ಯಾಸಿಗಳು ಒಂದು ಪತ್ರವನ್ನು ಬರೆಯಬೇಕಾದರೆ ಅಲ್ಲಿ ಸೂಚನೆ ಮಾಡ್ತಾರೆ, ನಾವು ಪಾಠ ಪ್ರವಚನವನ್ನು ಮಾಡಿಕೊಂಡು ಅಂತ. ಹಾಗಾದರೆ ಸನ್ಯಾಸಿಗಳಿಗೆ ವಿಶೇಷವಾಗಿ ಪಾಠ ಪ್ರವಚನ ಎಂಬತಕ್ಕಂಥದ್ದು ಅದು ವಿಶೇಷವಾಗಿ ಶಾಸ್ತ್ರವಿಧಾನ ಮಾಡಿದೆ.
ಅದರಿಂದಾಗಿ ಆ ಸನ್ಯಾಸವನ್ನು ಸ್ವೀಕಾರ ಮಾಡಿರತಕ್ಕಂತಹ ಪೂರ್ಣಪ್ರಜ್ಞಾಚಾರ್ಯರು ಈ ಅಧ್ಯಾಪನದ ಕ್ರಮ ಸಂಪ್ರದಾಯ ಎಂಬತಕ್ಕಂಥದ್ದೇನಿದೆ ಇದನ್ನು ಮುಂದುವರಿಸಬೇಕು ಎಂಬುದಾಗಿ ಅವರು ಕೂಡ ಮಾಯಾಸಮಯಂ ಪ್ರವಕ್ತಿ ಅಂತ ಅದ್ವೈತ ಶಾಸ್ತ್ರವನ್ನೇ ಅವರು ಪಾಠದ ಕ್ರಮದಲ್ಲಿ ಅವರು ಮುಂದುವರಿಸ್ತಾ ಇದ್ದಾರೆ. ಪಾಠವನ್ನು ಮಾಡುವಂತಹ ಸಂದರ್ಭದಲ್ಲಿ ಹೇಗಿತ್ತು ಅದನ್ನು ವರ್ಣನೆ ಮಾಡ್ತಾರೆ. ಅಖಂಡಿತೋಪನ್ಯಸನಂ ವಿಸಂಶಯಂ ಸಸಂಪ್ರದಾಯಂ ಪ್ರವಚೋ ದೃಢೋತ್ತರಂ ಸಮಾಗಮಂಚೋತು ಮಮುಷ್ಯ ಸಾಗ್ರಹ ಜನಾಶ್ರುತಾಢ್ಯಾಶ್ಚತುರಾ ಬುಭೂಷವಃ. ಆಚಾರ್ಯರ ಪಾಠದ ಕ್ರಮ ಹೇಗಿತ್ತು ಅನ್ನೋದನ್ನು ಬಹಳ ಸುಂದರವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅಖಂಡಿತೋಪನ್ಯಸನಂ, ಯಾವುದೇ ಒಂದು ವಿಚಾರವನ್ನು ನಿರೂಪಣೆ ಮಾಡಲಿಕ್ಕೆ ಆಚಾರ್ಯರು ಪ್ರಾರಂಭ ಮಾಡಿದ್ದಾರೆ ಅಂತಂದರೆ ಎಲ್ಲಿಯೂ ಅದಕ್ಕೆ ಸ್ಖಾಲಿತ್ಯ ಎಂಬತಕ್ಕಂಥದ್ದಿಲ್ಲ, ಅಡೆತಡೆಗಳಿಲ್ಲ. ನಿರಂತರವಾಗಿ ಎಲ್ಲರಿಗೂ ಆ ವಿಷಯ ಮನಮುಟ್ಟುವ ಹಾಗೆ, ಸ್ವಲ್ಪವೂ ಸಂದೇಹ ಬಾರದ ಹಾಗೆ, ಆ ಕಡೆ ಈ ಕಡೆ ಆಗದ ಹಾಗೆ ಆ ವಿಷಯವನ್ನು ಪ್ರತಿಪಾದನೆ ಮಾಡ್ತಕ್ಕಂತಹ ಕೌಶಲ್ಯ ಎಂಬತಕ್ಕಂಥದ್ದು, ಅಖಂಡವಾಗಿ ಆ ವಿಷಯವನ್ನು ನಿರೂಪಣೆ ಮಾಡ್ತಕ್ಕಂಥದ್ದು. ಮತ್ತು ವಿಸಂಶಯಂ, ಕೆಲವೊಂದು ಬಾರಿ ಅಖಂಡವಾಗಿ ಶಬ್ದಗಳ ಪುಂಖಾನುಪುಂಖಾನವನ್ನೇ ಬಾಯಿಂದ ಉಚ್ಚಾರಣೆ ಮಾಡಬಹುದು, ಆದರೆ ಏನು ಹೇಳ್ತಾ ಇದ್ದಾರೆ ಅಂತ ಕೇಳೋರಿಗೆ ಅರ್ಥವೇ ಆಗೋದಿಲ್ಲ, ಅಥವಾ ಕೇಳುವರಿಗೆ ಇನ್ನಷ್ಟು ಸಂಶಯ ಬಂದುಬಿಡಬಹುದು. ಆದರೆ ಆಚಾರ್ಯರು ವಿಸಂಶಯಂ, ಯಾರಿಗೂ ತಾವು ನಿರೂಪಣೆ ಮಾಡತಕ್ಕಂಥ ವಿಷಯದಲ್ಲಿ ಸಂಶಯ ಉಳಿಯಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಲ್ಲಿ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ದೃಢೋತ್ತರಂ, ಯಾರಾದರೂ ಪ್ರಶ್ನೆಯನ್ನು ಕೇಳಿದರೆ ಅವರ ಮನಸ್ಸಿಗೆ ಮನವರಿಕೆ ಆಗಬೇಕು, ಇದು ಸರಿಯಾದ ಉತ್ತರ, ಇದಕ್ಕಿಂತ ಇನ್ನೂ ಉತ್ತಮವಾದ ಉತ್ತರ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಲ್ಲಿ ಅವರು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸಸಂಪ್ರದಾಯಂ, ಕೆಲವೊಂದು ಬಾರಿ ನಾವು ಇನ್ನೊಬ್ಬರ ಮನಸ್ಸಿಗೆ ಸಂತೋಷ ಆಗುವ ಹಾಗೆ ಉತ್ತರವನ್ನು ಕೊಟ್ಟಿರ್ತೇವೆ, ಆದರೆ ಅದು ಪ್ರಶ್ನೆ ಕೇಳಿದವರಿಗೆ ಸಂತೋಷ ಆಗಿರಬಹುದು, ಸಂಪ್ರದಾಯಕ್ಕೆ ವಿರುದ್ಧವಾಗಿರುತ್ತೆ. ಆದರೆ ಆಚಾರ್ಯರು ಕೇವಲ ಪ್ರಶ್ನೆ ಕೇಳುವವರ ಮನಸ್ಸಿಗೆ ಸಂತೋಷವಾಗಬೇಕು ಎಂಬುವ ಉದ್ದೇಶದಿಂದ ಉತ್ತರವನ್ನು ಕೊಡ್ತಾ ಇರಲಿಲ್ಲ. ಸಸಂಪ್ರದಾಯಂ, ನಮ್ಮ ಸಂಪ್ರದಾಯದಲ್ಲಿ ಯಾವ ರೀತಿಯಲ್ಲಿ ಜ್ಞಾನಿಗಳು ಅನುಷ್ಠಾನ ಮಾಡಿಕೊಂಡು ಬಂದಿದ್ದಾರೋ, ವೇದವ್ಯಾಸ ದೇವರಿಗೆ ಸಮ್ಮತವಾಗಿದೆಯೋ ಅಂತಹ ಉತ್ತರವನ್ನು ಆಚಾರ್ಯರು ಕೊಡುವ ಮೂಲಕ ಅವರು ಪಾಠವನ್ನು ಮಾಡ್ತಾ ಇದ್ರಂತೆ. ಹೀಗೆ ಪ್ರತಿ ದಿವಸ ಪಾಠ ಎಂಬತಕ್ಕಂಥದ್ದು ನಡೀತಾ ಇದೆ. ಇದು ಒಬ್ಬರ ಬಾಯಿಯಿಂದ ಇನ್ನೊಬ್ಬರ ಬಾಯಿಗೆ ಉಡುಪಿಯಲ್ಲಿ ಪೂರ್ಣಪ್ರಜ್ಞಾಚಾರ್ಯರ ಪಾಠ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ನಡೀತಾ ಇದೆ ಎಂಬುದಾಗಿ ಎಲ್ಲ ಕಡೆಯಲ್ಲಿಯೂ ಪ್ರಸಿದ್ಧಿಗೆ ಬಂತಂತೆ. ಆಗ ಸಮಾಗಮನ್ ಶ್ರೋತು ಮಮುಷ್ಯ ಸಾದರಾಹ ಜನಾಶ್ರುತಾಢ್ಯಾಹ ಚತುರಾಹ ಬುಭೂಷವಃ. ವಿಶೇಷವಾದ ಜ್ಞಾನವನ್ನು ಪಡೆಯಬೇಕು ಎಂಬುದಾಗಿ ಅನೇಕರು ಆಚಾರ್ಯರು ಪಾಠವನ್ನು ಮಾಡುವಂತಹ ಸಂದರ್ಭದಲ್ಲಿ ಶಿಷ್ಯರಾಗಿ ಬಂದಿದ್ದಾರಂತೆ. ಯಾರು ಬಂದು ಪಾಠವನ್ನು ಕೇಳ್ತಾ ಇದ್ದಾರೆ? ಶ್ರುತಾಢ್ಯಾಹ, ಹಿಂದೆ ಅನೇಕ ಬಾರಿ ಶಾಸ್ತ್ರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ, ಒಳ್ಳೆಯ ವಿದ್ವಾಂಸರು ಎಂಬತಕ್ಕಂತಹ ಖ್ಯಾತಿಯನ್ನು ಪಡೆದಿದ್ದಾರೆ. ಹೀಗೆ ತಾವೇ ಸ್ವತಃ ಪಾಠವನ್ನು ಹೇಳಲಿಕ್ಕೆ, ಶಿಷ್ಯರನ್ನು ತಯಾರು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಅನೇಕ ಜನರು ಆಚಾರ್ಯರ ಈ ಪಾಠಕ್ರಮದ ವೈಶಿಷ್ಟ್ಯವನ್ನು ಕೇಳಿ ತುಂಬ ಆಸಕ್ತಿಯಿಂದ ನಾವು ವಿಶೇಷವಾದ ವಿಷಯವನ್ನು ತಿಳ್ಕೊಳ್ಬೇಕು ಎಂಬುದಾಗಿ ಅವರು ಆ ಪಾಠವನ್ನು ಬಂದು ಕೇಳ್ತಾ ಇದ್ದಾರಂತೆ. ಬ್ರಹ್ಮಾದಿ ದೇವತೆಗಳು ಭಗವಂತನಿಂದ ಪುನಃ ಪುನಃ ತತ್ವ ಉಪದೇಶವನ್ನು ಕೇಳ್ತಾರೆ ಅಂತ ನಾವು ಕೇಳ್ತೇವೆ ಪುರಾಣಾದಿಗಳಲ್ಲಿ. ಬ್ರಹ್ಮದೇವರನ್ನು ಅನಾದಿ ಕಾಲದಿಂದ ತಿಳಿದವರು ಅಂತ. ಹಾಗಾದರೆ ತಿಳಿದಂತಹ ಬ್ರಹ್ಮಾದಿ ದೇವತೆಗಳು ಪುನಃ ಪರಮಾತ್ಮನ ಮುಖದಿಂದ ಏನು ಅವರು ಕೇಳ್ತಾರೆ ಅಂತಂದರೆ, ಪರಮಾತ್ಮನ ಜ್ಞಾನ ಅಗಾಧವಾದದ್ದು, ಪರಮಾತ್ಮನ ಮಹಿಮೆಯೂ ಅಪಾರವಾಗಿರ್ತಕ್ಕಂಥದ್ದು. ಬ್ರಹ್ಮಾದಿ ದೇವತೆಗಳು ಪುನಃ ಪರಮಾತ್ಮನ ಬಾಯಿಂದ ಆ ವಿಷಯವನ್ನು ವಿಶೇಷವಾಗಿ ಹೇಗೆ ಕೇಳಿ ತಿಳಿತಾರೆ ಅಂತ ನಾವು ಕೇಳ್ತೇವೋ, ಹಾಗೆಯೇ ಸಾಕ್ಷಾತ್ ಮುಂದೆ ಬ್ರಹ್ಮ ಪದವಿಗೆ ಬರತಕ್ಕಂತಹ ಈ ವಾಯುದೇವರು ಪೂರ್ಣಪ್ರಜ್ಞಾಚಾರ್ಯರಾಗಿ ಶಾಸ್ತ್ರವನ್ನು ಅವರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅಂತಂದರೆ, ಅವರ ಬುದ್ಧಿಶಕ್ತಿ, ಅದಕ್ಕೆ ಅನುಗುಣವಾಗಿ ಅವರ ಬಾಯಿಂದ ವಿಶಿಷ್ಟವಾದಂತಹ ವಿಷಯಗಳು, ಇಷ್ಟತನಕೆಯ ಕೇಳದೇ ಇರತಕ್ಕಂತಹ ವಿಶೇಷವಾದಂತಹ ವಿಚಾರಗಳು ಅವರ ಬಾಯಿಂದ ಹೊರಹೊಮ್ಮುತ್ತಾ ಇದೆ. ಇಂತಹ ವಿಷಯಗಳನ್ನು ತಿಳ್ಕೊಳ್ಬೇಕು ಎಂಬುದಾಗಿ ಜನಗಳು ತತ್ವಜ್ಞಾನದ ಅಪೇಕ್ಷೆಯಿಂದ ಆಚಾರ್ಯರ ಶಿಷ್ಯರಾಗಿ ಅವರಿಂದ ಪಾಠವನ್ನು ಕೇಳಿದ್ದಾರೆ. ಹೀಗೆ
ಅಚ್ಯುತ ಪ್ರಜ್ಞಾಚಾರ್ಯರು ಹಿಂದೆ ಇಷ್ಟಸಿದ್ಧಿ ಎಂಬತಕ್ಕಂತಹ ಗ್ರಂಥವನ್ನು ಪಾಠ ಹೇಳಬೇಕು ಅಂತ ಪ್ರಾರಂಭ ಮಾಡಿದ್ರು. ಆಗ ಆಚಾರ್ಯರು ಅದರಲ್ಲಿ ಅನೇಕ ದೋಷಗಳಿದೆ ಎಂಬುದಾಗಿ ತೋರಿಸಿಕೊಟ್ಟಿದ್ರು. ಮುಂದೆ ಭಾಗವತ ಎಂಬತಕ್ಕಂತಹ 18 ಪುರಾಣಗಳಲ್ಲಿ ಭಗವಂತನ ಭಕ್ತಿಯನ್ನು ವಿಶೇಷವಾಗಿ ಜನರ ಮನಸ್ಸಿನಲ್ಲಿ ಮೂಡುವಂತೆ ಮಾಡತಕ್ಕಂತಹ ಒಂದು ಪುರಾಣ ಅದು ಭಾಗವತ ಪುರಾಣ ಅಂತ. ಪುರಾಣೇಶು ಚ ಸರ್ವೇಷು ಶ್ರೀಮದ್ ಭಾಗವತಂ ಪರಂ ಅಂತ 18 ಪುರಾಣಗಳಲ್ಲಿ ವೇದವ್ಯಾಸ ದೇವರಿಂದಲೇ ರಚಿತವಾಗಿರತಕ್ಕಂತಹ ಪುರಾಣಗಳಲ್ಲಿ ಶ್ರೀಮದ್ ಭಾಗವತ ಎಂಬತಕ್ಕಂಥದ್ದು ಬಹಳ ಶ್ರೇಷ್ಠವಾದಂತಹ ಪುರಾಣ ಎಂಬುದಾಗಿ ಹೇಳಿದ್ದಾರೆ. ಅಂತಹ ಪುರಾಣದ ಪಾಠವನ್ನು ಅಚ್ಯುತ ಪ್ರಜ್ಞಾಚಾರ್ಯರು, ಪೂರ್ಣಪ್ರಜ್ಞಾಚಾರ್ಯರು ಮತ್ತು ಇತರ ಶಿಷ್ಯರನ್ನು ಕೂಡಿಸಿಕೊಂಡು ಪಾಠವನ್ನು ಮಾಡ್ತಾ ಇದ್ದಾರೆ. ಆಗ ಏನಾಯಿತು ಅನ್ನೋದನ್ನು ವರ್ಣನೆ ಮಾಡ್ತಾರೆ.